ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಂದು ಇವತ್ತಿನ ಒಂದು ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ನಾನು ತುಂಬ ದಿನ ಆಯಿತು ಬ್ಲಾಗ್ ಮಾಡಿ, ಯಾಕಂದರೆ ನನ್ನ ಡ್ಯೂಟಿ ಇರೋದ್ರಿಂದ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರನೇ ನಾನು ಬ್ಲಾಗ್ ಯಾವುದೂ ಆಗ್ತಾಯಿರಲಿಲ್ಲ, ಯಾವುದೂ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಆಲ್ಮೋಸ್ಟ್ ನನಗೆ ಗೊತ್ತಿರೋರೆಲ್ಲರೂ ಅಕ್ಕ ಯಾಕೆ ನೀನು ವಿಡಿಯೋ ಅಪ್ಲೋಡ್ ಮಾಡ್ತಾಯಿಲ್ಲ ಅಲ್ಲ ಅಂತ ಕೇಳಿದರು. ಸೊ ಅದಕ್ಕೆ ಇವತ್ತು ಒಂದು ಬ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ನನಗೇನೋ ಗೊತ್ತಿಲ್ಲ, ಬೆಳಗ್ಗೆ ಯಾಕೋ ಅಷ್ಟು ಟಯರ್ಡ್ ಆದ್ರೂ ನಿದ್ದೆನೇ ಬರಲಿಲ್ಲ. ಆಮೇಲೆ ನನ್ನ ಮಗ 4 ಗಂಟೆಗೆ ನೀರು ಕುಡಿಯೋಕ್ಕೆ ಎದ್ದಿದ್ದ. ಅದಾದಮೇಲೆ ನನಗೆ ನಿದ್ದೆನೇ ಬರಲಿಲ್ಲ. ಆಮೇಲೆ ಎದ್ದುಬಿಟ್ಟು 4:45 ಹಂಗೆ ಔಟ್ಸೈಡ್ ಬಂದು ಬೆಳಕಾಗಿದೆ ಅನ್ನೋ ಥರ ಅನ್ನಿಸ್ತು. ಆಮೇಲೆ ಹೋಗಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿ, ಸೊ ಇವತ್ತು ಮಂಗಳವಾರ ಆಗಿರೋದ್ರಿಂದ ನಾವು ಪೂಜೆ ಮಾಡ್ತೀವಿ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು, ಪೂಜೆ ಏನೂ ಮುಗಿಸಿರಲಿಲ್ಲ ಸದ್ಯಕ್ಕೆ. ಸೊ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು, ಆಮೇಲೆ ಬಟ್ಟೆ ಎಲ್ಲ ವಾಶ್ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಆಮೇಲೆ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟೊತ್ತಿನಲ್ಲಿ ನನ್ನ ಮಗನೂ ಎದ್ದ, ನಾನು ಬಟ್ಟೆ ನೆನಾಕ್ತಾಯಿದ್ದೆ. ಆಮೇಲೆ ಅವನ್ನ ಕರ್ಕೊಬಂದು ಎತ್ಬಿಟ್ಟು ಆಮೇಲೆ ಸರಿ ವಾಶ್ ಮಾಡೋಣ ಅಂತ ಹೇಳಿಬಿಟ್ಟು ಅವನು ಸೀರೆ ಒಳಗೆ ಹಾಕಿ ಮಲಗಿಸ್ದೆ. ಅವನಿಗೆ 3.5 ವರ್ಷ ಆದ್ರೂ ಅವ್ನು ಸ್ಯಾರಿಲಿ ಮಲಗೋದು ಇನ್ನೂ ರೂಢಿ ತಪ್ಪಿಲ್ಲ. ಸೊ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಯಾಕಂದರೆ ಟೈಮ್ ಅವನಿಗೆ ಅದ್ರಲ್ಲಿ ಮಲಗಿದ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾನೆ, ಇಲ್ಲಾಂತಂದ್ರೆ ನಿದ್ದೆ ಮಾಡಲ್ಲ. ಇಲ್ಲ ಪಕ್ಕದಲ್ಲಿ ನಾನಿರಬೇಕು. ನನಗೇನಾದರೂ ಕೆಲಸ ಇರಬೇಕಾದ್ರೆ ನನ್ನ ಪಕ್ಕದಲ್ಲಿ ಮಲ್ಕೊಳೋದಕ್ಕೆ ಆಗಲ್ಲ. ಅದಕ್ಕೋಸ್ಕರ ಬಟ್ ಅವ್ರ ಅಪ್ಪನ ಹತ್ರನೂ ಕೂಡ ಜಾಸ್ತಿ ಮಲಗಲ್ಲ. ನಾನೇ ಬೇಕು, ಅಮ್ಮ ಎಲ್ಲಿದೆಯಾ ಅಂತಲೇ ನಿದ್ದೆಗಣ್ಣಲ್ಲಿ ಸಹ. ಇವಾಗ ಸೆಕೆಕಾಲ ಆಗಿರೋದ್ರಿಂದನೂ ಎಲ್ಲಿನೂ ಮಲಗಲ್ಲ. ನಾನು ಆಲ್ಮೋಸ್ಟ್ ನಂದು ಹೊಸ ಸೀರೆನೇ ಕಟ್ಟಿಬಿಟ್ಟಿದ್ದೀನಿ. ಫ್ಯಾನು ಕೂಡ ಬೆಚ್ಚಿಟ್ಬಿಟ್ಟು ಅವನು ಮಲಗೋಕ್ಕೋಸ್ಕರನೇ ಜಾಗ ಮಾಡಿಬಿಟ್ಟು ಮಲಗಿಸಿದ್ದೀನಿ. ಯಾಕಂದರೆ ಬೇರೆ ಹ್ಯಾಂಗರ್ ಇಲ್ಲ ತೂಗಿ ಮಲಗಿಸೋಕ್ಕೆ. ಸೊ ಅದಕ್ಕೆ ಅದೇ ಫ್ಯಾನಿಂದ ಹ್ಯಾಂಗರಲ್ಲೇ ಹಾಕ್ಬಿಟ್ಟು ಇದು ಮಾಡಿದ್ದೀನಿ. ಇನ್ನೊಂದು ಫ್ಯಾನ್ ಬಿಚ್ಚಿದ್ದೀನಿ. ಹಾಲಲ್ಲಿ ಮಾತ್ರ ಫ್ಯಾನ್ ಹಾಕಿದ್ದೀನಿ. ಸೊ ಇದು ರೂಮಲ್ಲಿ, ಬೆಡ್ರೂಮಲ್ಲಿ ನಾನು ಫ್ಯಾನ್ ಬಿಚ್ಚಿಕ್ಕಿದ್ದೀನಿ. ಅದಾದಮೇಲೆ ಬಟ್ಟೆ ಎಲ್ಲ ವಾಶ್ ಮಾಡಿದ್ದಾಯಿತು. ನಾನು ಆಮೇಲೆ ಪಾತ್ರೆ ಎಲ್ಲ ಇದ್ವು, ಬಟ್ಟೆ ಎಲ್ಲ ಒಣ ಹಾಕ್ಬಿಟ್ಟು ಬಂದು ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಬಚ್ಚಲ ಮನೆ ಎಲ್ಲ ತೊಳಿತಾ ಇದ್ದೀನಿ. ಯಾಕಂತಂದರೆ ಬಟ್ಟೆ ತೊಳೆದ ಮೇಲೆ ಒಂದು ಸ್ವಲ್ಪ ಸೋಪು ಅದೆಲ್ಲ ಜಾರುತ್ತೆ ಅಲ್ಲ, ಅದಕ್ಕೋಸ್ಕರ ಅಷ್ಟೇ. ಆಮೇಲೆ ಇನ್ನೊಂದು ಸ್ವಲ್ಪ ಬಟ್ಟೆ ಇದ್ವು, ಅದನ್ನು ಜಾಲಿಸೋಣ ಅಂತ ಹೇಳ್ಬಿಟ್ಟು ಜಾಲಿಸ್ತಾ ಇದ್ದೀನಿ. ನೀರು ಬಿಟ್ಟಿದ್ದೀನಿ ಬಕೆಟ್ ತುಂಬೋ ಅಷ್ಟರಲ್ಲಿ ನಾನು ಸರಿ ಅವ್ನು ಮಲಗಿದಾನ ಇಲ್ಲ ಅಂತ ಒಂದು ಸಲ ನೋಡ್ಕೊಂಬರ್ಬೇಕಂತ ಹೋದೆ. ಆಮೇಲೆ ಅವ್ನು ಮಲಗಿದ್ದ. ಸರಿ ಆಯಿತು ಅಂತ ಹೇಳಿಬಿಟ್ಟು ಎಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿ ಹಿಂಡಿದ್ದು ಆಯಿತು. ಬಟ್ಟೆನೂ ಒಣಾಕ್ಬಿಟ್ಟು ಬಂದೆ. ಅದಾದಮೇಲೆ ಪಾತ್ರೆನೂ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಿಚನಿಗೆ ಹೋದೆ. ಯಪ್ಪ ಎಷ್ಟು ಪಾತ್ರೆ ಇದ್ದವು ಅಂದರೆ ಅಷ್ಟು ಪಾತ್ರೆ ಇದ್ದು. ಸೊ ಪಾತ್ರೆ ಕೂಡ ಎಲ್ಲನೂ ವಾಶ್ ಮಾಡಿಕೊಂಡು ಆಮೇಲೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ತುಂಬ ತಲೆನೋವ್ತಾಯಿತ್ತು. ಆಲ್ಮೋಸ್ಟ್ 5 to 6 ಸಮಥಿಂಗ್ ಬಂದಿತ್ತು. ಸೊ 5:15 ಆ ಥರ ಇದ್ದಾಗ ಒಂದು ಹಕ್ಕಿ ಕೂಡ ಅವನೇ ಹತ್ರ ಹಾರಾಡ್ತಾಯಿತ್ತು. ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಇದೊಂದು ನಮ್ಮ ಮನೆ ಮುಂದೆ ದೊಡ್ಡ ಬಿಲ್ಡಿಂಗ್ ಕಾಣಿಸ್ತಾ ಇದೆ, ಅಲ್ಲೊಂದು ಸ್ವಲ್ಪ ಖಾಲಿ ಸೈಟ್ ಇದೆ. ಅದರಲ್ಲಿ ನೆಲೆಲ್ಲ ವಾಶ್ ಮಾಡಿಕೊಂಡೆ. ಡೈನಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡಿಕೊಂಡು ಇಷ್ಟೊಂದು ಪಾತ್ರೆ ಇತ್ತು, ಅವೆಲ್ಲ ತೊಳೆದು ಅಡುಗೆನೂ ಆಲ್ಮೋಸ್ಟ್ ಆಗಿದೆ. ಚಿತ್ರಾನ್ನ ಮಾಡಿದ್ದೆ. ಆದಮೇಲೆ ಅನ್ನ ಸಾಂಬಾರು ಮಾಡ್ಕೊಂಡಿದ್ದೆ. ಮಧ್ಯಾಹ್ನಕ್ಕೆ ನನ್ನ ಲಂಚ್ ಬಾಕ್ಸಿಗೆ ಬೇಕು ಅಂತ ಹೇಳಿಬಿಟ್ಟು ಇಟ್ಬಿಟ್ಟಿದ್ದೆ. ಅದೆಲ್ಲ ನನ್ನ ಮಗ ಎದ್ದಿದ್ದಾನ ಇಲ್ವಾ ಅಂತ ನೋಡೋಕ್ಕಂತ ಆಚೆ ಬಂದೆ, ಒಳಗೆ ಹೋದೆ. ಸೊ ಅವ್ನು ನೋಡಿದರೆ ತಲೆ ಮೇಲೆ ಕೈ ಇಟ್ಕೊಂಡು ಮಲ್ಕೊಂಡಿದ್ದ. ಆಮೇಲೆ ವೀಡಿಯೋ ಸ್ಟಾಪ್ ಮಾಡಿಬಿಟ್ಟು ಕೈನ ಕೆಳಗೆ ತೆಗೆದು ಮತ್ತು ಅವನ್ನ ಒಂದ್ಸಲ ತೋರಿಸ್ತಾ ಇದ್ದೀನಿ ನಿಮಗೆ. ನನಗೆ ತುಂಬ ಚೆನ್ನಾಗಿ ಮಲ್ಕೊತಾನೆ ಸ್ಯಾರಿಲಾದರೆ. ನನ್ನ ಹೊಸ ಸೀರೆನೇ ಕಟ್ಬಿಟ್ಟಿದ್ದೀನಿ ಅವನಿಗೆ. ಆಮೇಲೆ ನೆಲೆಲ್ಲ ವಾಶ್ ಮಾಡ್ಕೊಂಡಾದ್ರೆ ಇಷ್ಟೇ ನಮ್ಮ ಮನೆ ಇರೋದು. ಹಾಲು, ಬೆಡ್ರೂಮು, ಕಿಚನ್ ಅಷ್ಟೇ. ನಾನೇನು ಅಷ್ಟೊಂದು ನೀಟಾಗಿ ಇಟ್ಕೊಂಡಿಲ್ಲ, ಆದಷ್ಟು ಇಟ್ಕೊಂಡಿದ್ದೀನಿ. ನನ್ನ ಟೈಮ್ ಸಿಕ್ಕಿದಾಗ ಅಷ್ಟೇ ಕ್ಲೀನ್ ಮಾಡಿಕೊಂಡು. ಇವತ್ತಿನ ವಿಡಿಯೋ ಇಷ್ಟೇ ಆಗಿರುತ್ತೆ. ಯಾರ್ಯಾರು ನನ್ನ ವಿಡಿಯೋ ನೋಡ್ತಾರೆ ಅವರೆಲ್ಲರೂ ಫಾಲೋ ಮಾಡಿ.